ನಮಸ್ಕಾರ. ಆರ್‌ಸಿಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ, ಎಲ್ಲಿ, ಎಷ್ಟೊತ್ತಿಗೆ ಆರಂಭ? ಇಲ್ಲಿದೆ ನೋಡಿ ಸಂಪೂರ್ಣವಾದ ಮಾಹಿತಿ. ಇನ್ನು ಆರ್‌ಸಿಬಿ ತಂಡ ತನ್ನಾಡಿರುವ 4 ಪಂದ್ಯದಲ್ಲಿ 3ರಲ್ಲಿ ಗೆದ್ದು ಬರ್ತಾಯಿದೆ. ಇತ್ತ ಆರ್‌ಸಿಬಿ ಮತ್ತೊಂದು ಗೆಲುವಿನ ಹುಮ್ಮಸ್ಸಲ್ಲಿದೆ. ಹೀಗಾಗಿ ಮುಂದಿನ ಪಂದ್ಯ ಯಾರ ವಿರುದ್ಧ, ಎಲ್ಲಿ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಆರ್‌ಸಿಬಿ ತಂಡ ಮೊದಲ ಪಂದ್ಯದಲ್ಲಿ ಅಂದರೆ IPL 2026ರ ಮೊದಲ ಪಂದ್ಯದಲ್ಲಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಹೊಂದಿರುವ SRH ತಂಡವನ್ನು ಅದು ತವರಿನಲ್ಲಿ ಬಗ್ಗು ಬೆಳೆದು ಮೊದಲ ಗೆಲುವನ್ನು ಶುಭಾರಂಭದ ಪಂದ್ಯದಲ್ಲಿ ದಾಖಲಿಸಿತ್ತು. ಅದೇ ಥರ ಆರ್‌ಸಿಬಿ ತನ್ನ ಎರಡನೆಯ ಪಂದ್ಯದಲ್ಲಿ 5 ಬಾರಿಯ ಚಾಂಪಿಯನ್ ಎಂಬ ಹಣೆಪಟ್ಟಿಯನ್ನು ಹೊತ್ತಿದ್ದ CSK ತಂಡವನ್ನು ತವರಿನಲ್ಲಿ ಅದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಬಗ್ಗು ಬಡಿದಿತ್ತು. ಅಂದರೆ ತಾನಾಡಿರುವ 2 ಪಂದ್ಯದಲ್ಲಿ ಅಂದರೆ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಗೆದ್ದು ಬಿಗಿದರೆ, ಇತ್ತ 3ನೇ ಪಂದ್ಯವನ್ನು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುವಾಹಟಿಯ ಪರ್ಸಾಪುರ್ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಆರ್‌ಸಿಬಿ ತಂಡ ತನ್ನ IPL 2026ರ ಮೊದಲ ಸೋಲನ್ನು ಒಪ್ಪಿಕೊಂಡರೆ, ಇತ್ತ ಆರ್‌ಸಿಬಿ ತಂಡ ತವರಿನೇತರ ಪಂದ್ಯದಲ್ಲಿ ಸೋಲುಂಡಿತ್ತು. ಹೀಗಾಗಿ ಆರ್‌ಸಿಬಿ ತನ್ನ 4ನೇ ಪಂದ್ಯವನ್ನು ಬಲಿಷ್ಠ ಮುಂಬೈ ಇಂಡಿಯನ್ಸ್ ಅಂದರೆ 5 ಬಾರಿಯ ಚಾಂಪಿಯನ್ ಎಂಬ ಹಣಪಟ್ಟಿ ಹೊತ್ತಿದ್ದ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಗ್ಗು ಬೆಳೆದು, ಅಂದರೆ ಅದು ವಾಂಖೇಡೆ ಮೈದಾನದಲ್ಲಿ ಆರ್‌ಸಿಬಿ ಬ್ಯಾಟ್ಸ್ಮನ್ಗಳ ಕನಾರ್ಭಟಕ್ಕೆ ಮುಂಬೈ ತಂಡ ತತ್ತರಿಸೋಗಿತ್ತು. ಅಂದರೆ ಹೀಗಾಗಿ ಆರ್‌ಸಿಬಿ ತನ್ನ ಮುಂದಿನ ಎದುರಾಳಿ ಯಾರು ಅಂತ ಕೇಳ್ತೋದ್ರಿ, ರಿಷಬ್ ಪಂತ್ ನಾಯಕತ್ವದ ಲಕ್ನೋ ಸೂಪರ್ ಜೈಂಟ್ಸ್. ಇನ್ನು ಆರ್‌ಸಿಬಿ ಇದೇ ಏಪ್ರಿಲ್ 15ರಂದು ಬಲಿಷ್ಠ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸ್ತಾ ಇದೆ. ಬಟ್ ಈ ಒಂದು ಪಂದ್ಯ ನಡೀತಾ ಇರೋದು ಅಂದರೆ ಈ ಒಂದು ಆರ್‌ಸಿಬಿ ಮತ್ತು LS ನಡುವಿನ ಪಂದ್ಯಕ್ಕೆ ಸಾಕ್ಷಿಯಾಗಲಿರುವ ಕ್ರೀಡಾಂಗಣ ಯಾವುದಪ್ಪ ಅಂದರೆ ಇದು ಎಂ ಚಿನ್ನಸ್ವಾಮಿ ಅಂಗಳ. ಆರ್‌ಸಿಬಿ ತನ್ನ 2 ಪಂದ್ಯದಲ್ಲಿ ಅಂದರೆ ಮೊದಲ 2 ಪಂದ್ಯದಲ್ಲಿ ಚಿನ್ನಸ್ವಾಮಿ ಅಂಗಳದಲ್ಲಿ ಕಣಕ್ಕಿಳಿದಿತ್ತು. ನಂತರದ 2 ಪಂದ್ಯದಲ್ಲಿ ತವರಿನೇತರ ಪಂದ್ಯಗಳನ್ನು ಆಡಲಾಗಿದ್ದು, ಹೀಗಾಗಿ ಮತ್ತೊಮ್ಮೆ ಆರ್‌ಸಿಬಿ ಈಗ ವಾಂಖೇಡೆ ಮೈದಾನದಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದೆ. ಬಟ್ ಹೀಗಾಗಿ ಆರ್‌ಸಿಬಿ ಈ ಒಂದು ಆಡಿರುವ 4 ಪಂದ್ಯದಲ್ಲಿ 3 ಪಂದ್ಯದಲ್ಲಿ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದರೆ, ಲಕ್ನೋ ಸೂಪರ್ ಜೈಂಟ್ಸ್ ಆಡಿರುವ 4 ಪಂದ್ಯದಲ್ಲಿ 2 ಗೆದ್ದು 2 ಸೋತಿದೆ. ಹೀಗಾಗಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಲಕ್ನೋ ತಂಡ 6ನೇ ಸ್ಥಾನದಲ್ಲಿದ್ದರೆ, IPLನ 2026ರಲ್ಲಿ 23ನೇ ಪಂದ್ಯದಲ್ಲಿ ಆರ್‌ಸಿಬಿ ಮತ್ತು LS ತಂಡಗಳು ಮುಖಾಮುಖಿಯಾಗಲಿದ್ದು, ಈ ಒಂದು ಪಂದ್ಯಕ್ಕೆ ಎಂ ಚಿನ್ನಸ್ವಾಮಿ ಅಂಗಳ ಸಾಕ್ಷಿಯಾಗಲಿದೆ. ಬಟ್ ಇಲ್ಲಿಯೂ ಕೂಡ ಆರ್‌ಸಿಬಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿದೆ. ಅದನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್‌ಸಿಬಿ ಇಲ್ಲಿ ಟಿಮ್ ಡೇವಿಡ್ ಆಗಲಿ, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಾಟಿದಾರ್ ಇನ್ನು ಎಲ್ಲ ಆಟಗಾರರು ಕೂಡ ಅಬ್ಬರದ ಬ್ಯಾಟಿಂಗ್ ಮುಖ್ಯವಾಗಿ ಬೃಹತ್ ಮೊತ್ತವನ್ನೇ ಪೇರಿಸಿತ್ತು. ಹೀಗಾಗಿ ಬಲಿಷ್ಠ ಮುಂಬೈ ಇಂಡಿಯನ್ಸ್ಗೆ ಸೋಲುಣಿಸಿ ಆತ್ಮವಿಶ್ವಾಸದಲ್ಲಿರುವ ಆರ್‌ಸಿಬಿ ತಂಡಕ್ಕೆ ಎದುರಾಗ್ತಾ ಇರೋದು LS. ಬಟ್ LS ತಂಡ ಏನಪ್ಪ ಅಂದರೆ ಅಷ್ಟೇ ಬಲಿಷ್ಠ ಟಾಪ್ ಆರ್ಡರ್ನ ಹೊಂದಿದೆ. ನಾಯಕ ರಿಷಬ್ ಪಂತ್ ಆಗಲಿ, ನಿಕೋಲಸ್ ಪೂರನ್ ಕಡೆಯಿಂದ ಅಷ್ಟೊಂದು ಬ್ಯಾಟರಿಂದ ಚೆನ್ನಾಗಿ ರನ್ ಬರ್ತಿಲ್ಲ. ಬಟ್ ಎಡನ್ ಮ್ಯಾಕ್ರಮ್ ಮತ್ತು ಮಿಚೆಲ್ ಮಾರ್ಷ್ ಅಬ್ಬರ ಇಲ್ಲಿ ಮುಂದುವರೆದಿದೆ. ಅದರಲ್ಲಿ ಮುಕುಲ್ ಚೌಧರಿ ಯಾವ ಥರ ಆಡ್ತಾರೆ ಆರ್‌ಸಿಬಿ ವಿರುದ್ಧ ಅಂತ ಕಾದುನೋಣ. ಬಾಲಿಂಗ್ ವಿಭಾಗ ತೆಗೆದುಕೊಂಡರೆ ಆರ್‌ಸಿಬಿ ತಂಡಕ್ಕೆ ಹಜರುಡ್ ಮತ್ತು ಭುವನೇಶ್ವರ್ ಕುಮಾರ್ ಇದ್ದರೆ, ಇತ್ತ ಏಕಾಂಗಿಯಾಗಿ ಈ ಒಂದು ಲಕ್ನೋ ತಂಡಕ್ಕೆ ಮೊಹಮ್ಮದ್ ಶಮಿ ಅವರು ಮುನ್ನಡೆಸ್ತಾ ಇದ್ದಾರೆ. ಬಟ್ ಇದು ಏನಪ್ಪ ಅಂದರೆ ಆರ್‌ಸಿಬಿಯ ಮುಂದಿನ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡ್ತದೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.